ಸರ್ ಬಿಜೆಪಿಲಿ ತುಂಬಾ ಜನ ಹುಚ್ಚರಿದ್ದಾರೆ, ಹೆಂಗ್ ಬೇಕಾದಂಗೆ ಮಾತಾಡ್ತಾರೆ. ನೋಡಿ, ನಾನು ಹೇಳ್ತೀನಲ್ಲ, ಈ ರೀತಿ ಹುಚ್ಚರ ಬಗ್ಗೆ ಹೇಳ್ತಾ ಹೋದರೆ ಅದು ಹುಚ್ಚಾಸ್ಪತ್ರೆ ಸಾಕಾಗಲ್ಲ. ನಮ್ಮ ದೇಶದಲ್ಲಿರುವಂಥ ಹುಚ್ಚಾಸ್ಪತ್ರೆಗಳು ರಾಜಕಾರಣಿಗಳಿಗೆ ಸಾಕಾಗಲಿಕ್ಕಿಲ್ಲ, ಅಷ್ಟು ಹುಚ್ಚರಿದ್ದಾರೆ. ಆದರೆ ನಾನು ಒಂದು ಮಾತು ಮಾತ್ರ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ. ನಾನು ಇಲ್ಲಿ ರಾಜಕಾರಣ ಮತ್ತು ಬೆರೆಸೋದಕ್ಕೆ ಇಷ್ಟಪಡೋದಿಲ್ಲ. ನೀವು ದೈವ ಭಕ್ತರು ಹೌದು, ಯಾರ್ದೋ ಒತ್ತಡಗಳಿಗೆ ಮಣಿದು ಒಂದು ಸರಿ ನಾನು ಯಾವುದೇ ಕಾರಣಕ್ಕೂ ರಾಮ ಮಂದಿರಕ್ಕೆ ಬರಲ್ಲ ಅಂತ ಹೇಳಿದಿರಿ. ಅದಾದ ನಂತರ 22 ನಂತರ ನಾನು ರಾಮ ಮಂದಿರಕ್ಕೆ ಬರ್ತೀನಿ, ನಾನು ರಾಮ ಭಕ್ತ ಅಂತ ಹೇಳಿದಿರಿ. ಮತ್ತು ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಿರಿ. ಇದಷ್ಟು ಬಿಟ್ಬಿಡಿ. ನಿಮ್ಮ ಮನಸ್ಸಿನಲ್ಲಿ ರಾಮ ಇದ್ದಾನೆ, ದೇವರು ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ. ನನಗೆ ಗೊತ್ತು, ಖಾಸಗಿಯಾಗಿ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ತಿರದಿಂದ ನಾನು ನೋಡಿದ್ದೀನಿ. ದೈವ ಭಕ್ತಿ ಇದೆ ಅವರಿಗೆ. ಹಾಗಾಗಿ ಯಾವತ್ತು ಹೋಗ್ತಿರೋ ಯಾವತ್ತು ಬಿಡ್ತಿರೋ ಪ್ರಶ್ನೆ ಬೇರೆ. ನನಗೆ ಖಂಡಿತ ರಾಮನ ಬಗ್ಗೆ ಗೌರವ ಇದೆ. ನಾನು ಯಾವತ್ತಾದರೂ ಕೂಡ ಬಿಡುವಾದಾಗ ನಾನು ರಾಮ ಮಂದಿರಕ್ಕೆ ಹೋಗೇ ಹೋಗ್ತೀನಿ, ಇದು ಅಂತಿಮವಾದ ನನ್ನ ಮಾತು ಅಂತವ್ರು ಹೇಳಿದ್ರೆ ಅವ್ರಿಗೂ ಒಳ್ಳೆಯದಾಗತ್ತೆ, ರಾಜ್ಯಕ್ಕೂ ಒಳ್ಳೆಯದಾಗತ್ತೆ, ದೇಶಕ್ಕೂ ಒಳ್ಳೆಯದಾಗತ್ತೆ. ಈ ದಿಕ್ಕಿನಲ್ಲಿ ಅವ್ರು ಹೇಳೋದು ಸೂಕ್ತ ಅಂತ ನನ್ನ ಭಾವನೆ. ನಾನು ಖಂಡಿತ ಇದರಲ್ಲಿ ರಾಜಕಾರಣ ಬೆರೆಸೋದಕ್ಕೆ ಇಷ್ಟಪಡಲ್ಲ. ಅವ್ರು ಹಿಂದೆ ಏನೇನು ಹೇಳಿದ್ದಾರೆ, ಮೋದಿ ಬಗ್ಗೆ ಏನು ಹೇಳಿದ್ದಾರೆ, ಅನಂತಕುಮಾರ್ ಅವರು ಸಿದ್ದರಾಮಯ್ಯನ ಬಗ್ಗೆ ಹೇಳಿದ್ದಾರೆ. ಇದು ಒಬ್ರಿಗೊಬ್ಬರು ಹೇಳ್ತಾ ಹೋದರೆ ಒಂದು ಹುಚ್ಚರ ಜಾತ್ರೆ ಆಗುತ್ತೆ. ಈ ಜಾತ್ರೆ ನಾನು ಬೆಂಬಲ ಕೊಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇದು ರಾಮ ಮಂದಿರ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಜನ, ಸುಮಾರು 50 ರಾಷ್ಟ್ರಗಳು ಆ ಜನವರಿ 22ನೇ ತಾರೀಕು ಅಯೋಧ್ಯೆಗೆ ಬರ್ತದೆ ಅಂತ ಪತ್ರಿಕೆಗಳಲ್ಲಿ ಇವತ್ತು ಓದಿದೆ. ನಾನು ತುಂಬ ಸಂತೋಷ ಆಯಿತು. ಅದರಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳು ಇದ್ದಾವೆ, ಮುಸಲ್ಮಾನ್ ರಾಷ್ಟ್ರಗಳು ಇದ್ದಾವೆ. ಎಲ್ಲ ರಾಷ್ಟ್ರಗಳು ಬರ್ತಾ ಇರೋಂಥ ಸಂದರ್ಭದಲ್ಲಿ ಭಾರತ ನಾವು ರಾಮನ ಹೆಸರಿನಲ್ಲಿ ಒಂದಾಗೋಣ, ಇದು ನನ್ನ ಅಪೇಕ್ಷೆ. ಅವ್ರು ಕಾಂಗ್ರೆಸ್ನಲ್ಲೇ ಇರಲಿ, ನಾವು ಬಿ ಜೆ ಪಿಲಿ ಇರಲಿ, ಯಾರ್ಯಾರು ಯಾವ ಪಾರ್ಟಿಲಿ ಬೇಕೋ ಅದರಲ್ಲಿ ಇರಲಿ. ಆದರೆ ರಾಮ ಯಾವ ಪಕ್ಷಕ್ಕೂ ಸೇರಿದವನಲ್ಲ. ರಾಮ ತನ್ನ ರಾಮರಾಜ್ಯವನ್ನು ಮಾಡಿ ಇಡೀ ಸಮುದಾಯವನ್ನು ಒಂದುಗೂಡಿಸಂಥ ಒಬ್ಬ ಮಹಾ ಚೈತನ್ಯ, ಮರ್ಯಾದಾ ಪುರುಷೋತ್ತಮ. ಅದಕ್ಕೋಸ್ಕರ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡ್ತೀನಿ, ಬರೀ ಸಿದ್ದರಾಮಯ್ಯನವರು ಒಬ್ಬರಿಗೆ ಅಲ್ಲ, ಎಲ್ರಿಗೂ ಪ್ರಾರ್ಥನೆ ಮಾಡ್ತೇನೆ. ಟೀಕೆಯನ್ನು ಮಾಡೋಂಥ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆಗಳು ಇಳಿಬಾರ್ದು. ಆಗಿದ್ದಾಗೋಯ್ತು. ಏಕೆಂದರೆ ರಾಜಕಾರಣಿ ಅಂತ ಇದ್ದಂಗೆ ಅಭಿವೃದ್ಧಿ ಬಗ್ಗೆ ಟೀಕೆಗಳು ಮಾಡಬೇಕು. ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ, ನೀವು ಇಷ್ಟು ಮಾಡಿದಿರಿ, ನಾವು ಅಷ್ಟು ಮಾಡಿದ್ದೀವಿ. ಜನಗಳ ಹತ್ರ ಹೋಗ್ಬೇಕು, ಓಟಿಗೆ ನಂಬಿಸ್ಬೇಕು, ಅದು ಸರಿ. ಆದರೆ ಅಭಿವೃದ್ಧಿನೇ ಬಿಟ್ಬಿಟ್ಟೀಗ ಪೂರ್ಣ ವೈಯಕ್ತಿಕ ದ್ವೇಷಕ್ಕೆ ಇಳಿದಿರೋದು ನಿಜಕ್ಕೂ ಒಳ್ಳೆಯದಲ್ಲ. ವೈಯಕ್ತಿಕ ಟೀಕೆಗಳು ರಾಮನ್ನು ಕೂಡ ರಾಜಕಾರಣಕ್ಕೆ ಬೆರೆಸೋದು ಸೂಕ್ತ ಅಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ.